ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ನಟನಿಗೆ ಮಾಫಿ ಸಾಕ್ಷಿ ಆಗುತ್ತಾ ಮುಳುಗು. ಕೆಲವೇ ಕ್ಷಣಗಳಲ್ಲಿ ಮಾಫಿ ಸಾಕ್ಷಿ ಅರ್ಜಿಯ ಆದೇಶ ಪ್ರಕಟ ಆಗಲಿಕ್ಕಿದೆ. ಏನಾಗಬಹುದು ಅನ್ನುವಂತಹ ಕುತೂಹಲ ಹೆಚ್ಚಾಗಿದೆ. ಮತ್ತೊಂದು ಕಡೆ ಆರೋಪಿಗಳಿಗೆ ಆತಂಕ. ಮಾಫಿ ಸಾಕ್ಷಿ ವಿನಯ್ ಪ್ರದೋಷ್ ಆ ಅರ್ಜಿಯನ್ನ ಸಲ್ಲಿಸಿರೋದು, ಆದೇಶ ಪ್ರಕಟ ಆಗಲಿಕ್ಕಿದೆ. ಮಾಫಿ ಸಾಕ್ಷಿ ಮಾಡುವಂತೆ ಕೋರಿದ್ದ ಆರೋಪಿಗಳು ವಿನಯ್ ಮತ್ತು ಪ್ರದೋಷ್ ಈಗ ಮಾಫಿ ಸಾಕ್ಷಿ ಅರ್ಜಿಯ ಆದೇಶ ಪ್ರಕಟ ಆಗಲಿಕ್ಕಿದೆ. ಮಧ್ಯಾಹ್ನ 3 ಗಂಟೆಗೆ ಕೆಲವೇ ಕ್ಷಣಗಳಲ್ಲಿ ಮಾಫಿ ಸಾಕ್ಷಿ ಅರ್ಜಿ ಆದೇಶ ಪ್ರಕಟ ಆಗಲಿಕ್ಕಿದೆ. ನೋಡಿ, ಪ್ರದೋಷ್ ಹೇಳಿದ್ದೇನು ಹಾಗಿದ್ರೆ ಅಂತಂದ್ರೆ, ದರ್ಶನ್ ಬಗ್ಗೆ ಅರ್ಜಿಯಲ್ಲಿ ಕೆಲ ಅಂಶಗಳ ಉಲ್ಲೇಖ ಆಗಿರೋದು. ಸತ್ಯ ಹೇಳ್ತೇನೆ, ನನ್ನನ್ನ ಕ್ಷಮಿಸಿ ಅಂತ ಪ್ರದೋಷ್ ಹೇಳಿರೋದಂತೆ. ಕೃತ್ಯದಲ್ಲಿ ಆರೋಪಿ ಬಚಾವ್ ಮಾಡೋದಕ್ಕೆ ಮಾತ್ರ ನನಗೆ ಹೇಳಿದ್ರು. ನಾನು ರೇಣುಕಸ್ವಾಮಿಗೆ ಹೊಡೆಯೋದನ್ನ ಬಿಡಿಸಿದ್ದೇನೆ. ರೇಣುಕಸ್ವಾಮಿಗೆ ಊಟ ನೀರು ತಂದುಕೊಟ್ಟಿದ್ದೆ. ನಾನು ರೇಣುಕಸ್ವಾಮಿಯ ಮೇಲೆ ಹಲ್ಲೆ ಮಾಡಿಲ್ಲ ಅಂತ ಪ್ರದೋಷ್ ಹೇಳಿರೋದು. ಇಷ್ಟೇ ಅಲ್ಲದೆ ಮುಂದುವರೆದ ಭಾಗವಾಗಿ ದರ್ಶನ್ ಅವರನ್ನ ಪಾರು ಮಾಡೋದಕ್ಕೆ ನನಗೆ ಒತ್ತಡ ಹೇರಿ ಕೆಲಸ ಮಾಡಿದ್ದಾರೆ. ಅವರನ್ನ ಪಾರು ಮಾಡೋದಕ್ಕೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಒತ್ತಡ ಹಾಕಿದ್ರು, ಒತ್ತಡ ಹೇರಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಈಗ ಪ್ರದೋಷ್ ತಾನು ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನಂತೆ. ಹಾಗಿದ್ದರೆ ಪ್ರದೋಷ್ ಈಗ ಮಾಫಿ ಸಾಕ್ಷಿ ಅರ್ಜಿಯನ್ನ ಹಾಕಿರೋದು ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳಿಗೆ ಎಷ್ಟು ಮುಳುವಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಕೇವಲ ಪ್ರದೋಷ್ ಮಾತ್ರ ಅಲ್ಲ, ವಿನಯ್ ಕೂಡ ಈಗ ಮಾಫಿ ಅರ್ಜಿಯನ್ನ ಸಲ್ಲಿಸಿರೋದು ಮಾಫಿ ಸಾಕ್ಷಿಗೆ. ಸೊ ಇದೇ ವಿಚಾರಕ್ಕೆ ಈಗ ಕೆಲವೇ ಕ್ಷಣಗಳಲ್ಲಿ ಆದೇಶ ಪ್ರಕಟ ಆಗಲಿಕ್ಕಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ರೆಹಮಾನ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೆಹಮಾನ್, ಮಾಫಿ ಸಾಕ್ಷಿ ಅರ್ಜಿಯ ಆದೇಶದ ವಿಚಾರವಾಗಿ ಭಾರಿ ಚರ್ಚೆ ಆಗ್ತಾ ಇರುವಂತದ್ದು. ಈಗ ಮಾಫಿ ಸಾಕ್ಷಿ ಅರ್ಜಿ ಆದೇಶ ಪುರಸ್ಕಾರ ಆದ್ರೆ, ಅಂದ್ರೆ ಈ ವಿಚಾರವಾಗಿ ಮಾಫಿ ಸಾಕ್ಷಿ ಅಂತ ಪರಿಗಣಿಸಿದ್ರೆ ಇದು ದರ್ಶನ್ ಮತ್ತು ಆರೋಪಿಗಳಿಗೆ ಎಷ್ಟರ ಮಟ್ಟಿಗೆ ಮುಳುವಾಗಬಹುದು, ಆರೋಪಿ ದರ್ಶನ್ ಸೇರಿದಂತೆ? ಎಸ್, ಇದು ಮಾಫಿ ಸಾಕ್ಷಿಯನ್ನ ಅಂದ್ರೆ ಇವತ್ತೇನು ಕೋರ್ಟ್ ಅಲ್ಲಿ ವಿಚಾರಣೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಪ್ರದೋಷ್, ಅದರಲ್ಲಿ ಪ್ರಕರಣದ 14ನೇ ಆರೋಪಿಯಾಗಿರುವಂತಹ ಪ್ರದೋಷ್, ಈತ ಏನಾದ್ರೂ ಅಂದ್ರೆ 11 ಪುಟಗಳ ಮಾಫಿ ಸಾಕ್ಷಿಯನ್ನ ಹೇಳಲಿಕ್ಕೆ ಸಂಪೂರ್ಣವಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾನೆ. ಒಂದು ವೇಳೆ ಇಂದು ನಡೆಯುವಂತಹ ಕೋರ್ಟ್ ನಲ್ಲಿ ಏನಾದ್ರೂ ಮಾಫಿ ಸಾಕ್ಷಿಯನ್ನ ಅಕ್ಸೆಪ್ಟ್ ಮಾಡಿಕೊಂಡ್ರೆ, ಅಂದ್ರೆ ಈತ ಹೇಳುವಂತಹ ಹೇಳಿಕೆಯನ್ನ, ಅಂದ್ರೆ ಘಟನೆ ನಡೆದಿರುವಂತಹ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಅಂದ್ರೆ ಈತ ಹೇಳುದು ಸತ್ಯನೇ ಇದೆಯಾ ಅಥವಾ ಸುಳ್ಳನ್ನ ಏನಾದ್ರೂ ಈತ ಹೇಳಲಿಕ್ಕೆ, ಈತನನ್ನ ಪ್ರಚೋದನೆ ಮಾಡಲಿಕ್ಕೆ ಮಾಫಿ ಸಾಕ್ಷಿಯಾಗಿ ಬಳಕೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಪ್ರಮುಖವಾಗುತ್ತೆ. ಹಾಗಾಗಿ ನ್ಯಾಯಾಧೀಶರು ಕೂಡ ಎರಡೂ ಆಂಗಲ್ ನಲ್ಲಿ ಈ ಮಾಫಿ ಸಾಕ್ಷಿಯನ್ನ ಪರಿಗಣನೆಗೆ ತೆಗೆದುಕೊಳ್ತಾರೆ. ಅಂದ್ರೆ ಯಾವ ರೀತಿ ಈ ತರ ಹೇಳಿಕೆ, ಮತ್ತು ಈಗಾಗಲೇ ಕೂಡ ಪೊಲೀಸ್ ಇಲಾಖೆ ಕಂಪ್ಲೀಟ್ ಆಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ ಅನ್ನ, ಅಂದ್ರೆ ತಳಮಟ್ಟದಿಂದಲೂ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡಿದ್ದಾರೆ. ಹಾಗಾಗಿ ಒಂದು ವೇಳೆ ಏನಾದರೂ ಈತ ಹೇಳುವ ಹೇಳಿಕೆಯಲ್ಲಿ, ಅಂದ್ರೆ ಇನ್ವೆಸ್ಟಿಗೇಷನ್ ಸಂಬಂಧಪಟ್ಟ ಹಾಗೆ ಎರಡೂ ಹೋಲಿಕೆ ಆಗೋದಿದ್ರೆ, ಮತ್ತೆ ಸ್ವತಃ ಮಾಫಿ ಸಾಕ್ಷಿಯನ್ನ ನಾನು ಹೇಳ್ತೀನಿ ಅನ್ನುವಂಥದ್ದನ್ನ ಈತನೇ ಒಪ್ಪಿಕೊಂಡು ಅರ್ಜಿಯನ್ನ ಸಲ್ಲಿಕೆ ಮಾಡೋದ್ರಿಂದ ಈತನ ಏನಾದರೂ ಹೇಳುವಂತಹ ಅಂಶಗಳಲ್ಲಿ ಸತ್ಯಾಸತ್ಯತೆಗಳು ಏನಾದರೂ ಹೆಚ್ಚಾಗಿ ಇತ್ತಂದ್ರೆ ಈತ ಮಾಫಿ ಸಾಕ್ಷಿ ಸಲ್ಲಿಕೆ ಆಗಿರುವಂತಹ ಅರ್ಜಿಯನ್ನ ನ್ಯಾಯಾಧೀಶರು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಒಂದು ವೇಳೆ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ದರ್ಶನ್ ಹಾಗೂ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಉಳಿದಿರುವಂತಹ ಆರೋಪಿಗಳಿಗೆ ಒಂದು ರೀತಿಯಲ್ಲಿ ದೊಡ್ಡ ಒಂದು ಸಮಸ್ಯೆ ಈ ಕೇಸಲ್ಲಿ ಉಂಟಾಗುತ್ತೆ ಅಂತ ಹೇಳ್ಬೋದು. ಒಂದು ವೇಳೆ ಮಾಫಿ ಸಾಕ್ಷಿಯನ್ನ ಹೇಳಲಿಕ್ಕೆ ಬಂದಿರುವಂತಹ ಪ್ರದೋಷ್ ಹೇಳಿಕೆಯಲ್ಲಿ ಏನಾದರೂ ನಿಜಾಂಶ ಕಡಿಮೆ ಇದ್ದಲ್ಲಿ ಇದನ್ನ ರಿಜೆಕ್ಟ್ ಮಾಡುವಂತಹ ಒಂದು ವಿಚಾರ ಕೂಡ ಇಲ್ಲಿ ನ್ಯಾಯಾಧೀಶರು ತೆಗೆದುಕೊಳ್ತಾರೆ. ಅಂದ್ರೆ ಈಗ 11 ಪುಟಗಳ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು ದರ್ಶನ್ ಪಾತ್ರ ಏನಿದೆ, ರೇಣುಕಾಸ್ವಾಮಿ ಕೊಲೆ ಮಾಡುವಂತಹ ಒಂದು ವಿಚಾರವಾಗಿ, ಮತ್ತೆ ಉಳಿದಿರುವಂತಹ ಆರೋಪಿಗಳ ಪಾತ್ರವೇನಿದೆ ಅನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ ಒಂದು 11 ಪುಟಗಳ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅಂದ್ರೆ ರೇಣುಕಾಸ್ವಾಮಿಯನ್ನ ಸ್ವತಃ ದರ್ಶನ್ ಅವರೇ ಒಂದು ಹಗ್ಗವನ್ನ ತೆಗೆದುಕೊಂಡು ಹೊಡೆದಿದ್ದಾರೆ ಮತ್ತು ಆತನ ಎದೆಯ ಮೇಲೆ ಒದ್ದಿದ್ದಾರೆ ಅನ್ನುವಂಥದ್ದನ್ನು ಕೂಡ ಆ ಒಂದು ಅರ್ಜಿಯಲ್ಲಿ ಪ್ರದೋಷ್ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಮತ್ತೆ ಏನು ಪವಿತ್ರ ಏನಿದ್ದಾರೆ ಆಕೆ ಕೂಡ ಚಪ್ಪಲಿಯಿಂದ ಕೂಡ ಅಂದ್ರೆ ರೇಣುಕಾಸ್ವಾಮಿಗೆ ಹೊಡೆದಿದ್ದಾರೆ ಅನ್ನುವಂಥದ್ದು ಕೂಡ, ಉಳಿದಿರುವಂತಹ ನಂದೀಶ್ ಆಗಿರಬಹುದು, ರಾಘವೇಂದ್ರ ಆಗಿರಬಹುದು, ಮತ್ತೆ ವಿನಯ್ ಆಗಿರಬಹುದು, ಈ ಎಲ್ಲ ಪ್ರಕರಣದಲ್ಲಿ ಯಾವ ರೀತಿಯಾದಂತಹ ಭಾಗಿಯಾಗಿದ್ರು ಅನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ 11 ಪುಟಗಳ ಒಂದು ವಿವರಣೆಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಈಗ ನಡೆಯುವಂತಹ ಇನ್ನೇನು ಕೆಲವೇ ಕ್ಷಣದಲ್ಲಿ ಮಾಫಿ ಸಾಕ್ಷಿಯ ವಿಚಾರಣೆ ಏನೆಲ್ಲ ಆಗಬಹುದು ನ್ಯಾಯಾಲಯದಲ್ಲಿ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಒಂದು ವೇಳೆ ಏನಾದರೂ ಆತನ ಹೇಳಿಕೆ ಸತ್ಯತೆ ಇದ್ರೆ ಈಗಾಗಲೇ ಕೂಡ ಕೋರ್ಟ್ ನಲ್ಲಿ ವಿಸಿ ಮೂಲಕ ಎಲ್ಲರೂ ಕೂಡ ಹಾಜರಾಗಿದ್ದಾರೆ. ಅಂದ್ರೆ ಮಾಫಿ ಸಾಕ್ಷಿಯಾಗಿ ಹೇಳಲಿಕ್ಕೆ ಬಂದಿರುವಂತಹ ಪ್ರದೋಷ್ ಕೂಡ ಸಪರೇಟ್ ಆಗಿರುವಂತಹ ಒಂದು ಕೊಠಡಿಯಲ್ಲಿ ಇರಿಸಿ ಆತನನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ
ತೆಗೆದುಕೊಂಡಿದ್ದಾರೆ. ಅಂದ್ರೆ ಅವರ ಪಕ್ಕದಲ್ಲೇ ಇದ್ದಾಗ ಆತನಿಗೆ ಬೆದರಿಸುವಂತ ಸಾಧ್ಯತೆಗಳು ಇರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಪರೇಟ್ ಆಗಿರುವಂತಹ ಒಂದು ಕೊಠಡಿ ಮೂಲಕ ಆತನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇನ್ನೇನು ತೆಗೆದುಕೊಳ್ತಾರೆ. ಈಗಾಗಲೇ ಕೂಡ ಇವತ್ತು ನಡೆಯುವಂತಹ ಮಾಫಿ ಸಾಕ್ಷಿಯ ಅರ್ಜಿ ವಿಚಾರಣೆ ಏನಾದ್ರೂ ಸತ್ಯಾಸತ್ಯತೆಗಳಿದ್ದು ಅದನ್ನ ಕೋರ್ಟ್ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಖಂಡಿತವಾಗಿ ದರ್ಶನ್ ಅಂಡ್ ಪವಿತ್ರ ಸೇರಿದಂತೆ ಉಳಿದವರಿಗೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಕಂಟಕ ಆಗುತ್ತೆ. ಮತ್ತೆ ಈ ಕೇಸು ಒಂದು ಬೇರೆ ರೀತಿಯ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಹೇಳ್ಬೋದು. ಓಕೆ, ಈಗ ಇನ್ನೊಂದು ವಿಚಾರ ರೆಹಮಾನ್, ಈಗ ದರ್ಶನ್ ಇದಕ್ಕೆ ಕೌಂಟರ್ ಆಗಿ ಅಥವಾ ದರ್ಶನ್ ಪರ ವಕೀಲರು ಇದಕ್ಕೆ ಕೌಂಟರ್ ಆಗಿ ಏನಾದರೂ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ? ಮಾಫಿ ಸಾಕ್ಷಿ ಇವತ್ತು ಪ್ರದೋಷು, ಮತ್ತೊಂದು ಕ್ಷಣಕ್ಕೆ ವಿನಯ್, ಈಗ ಮತ್ತೆ ಯಾರಾದರೂ ಮುಂದೆ ಬಂದ್ರೆ ಅದು ಸಹಜವಾಗಿ ಆರೋಪಿ ದರ್ಶನ್ ಮತ್ತು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರಿಗೆ ಕಂಟಕ ಆಗ್ಬಹುದು. ಸೊ ಅವರಿಂದ ಏನಾದರೂ ಕೌಂಟರ್ ಪ್ರಯತ್ನಗಳು ನಡೀತಾ ಇದೆಯಾ ಈ ವಿಚಾರಕ್ಕೆ? ಸಹಜವಾಗಿ ನಡೆಯುತ್ತೆ. ಯಾಕಂದ್ರೆ ದರ್ಶನ್ ಪರ ವಕೀಲರು ಕೂಡ ಇಲ್ಲಿ ಸುಮ್ಮನೆ ಕೂರೋಕ್ಕಾಗೋದಿಲ್ಲ. ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬ ಆರೋಪಿಗಳು ಕೂಡ ಪ್ರತ್ಯೇಕವಾದಂತಹ ಲಾಯರ್ ಗಳನ್ನ ನೇಮಕ ಮಾಡಿದ್ದಾರೆ. ಹಾಗಾಗಿ ದರ್ಶನ್ ಅವರು ಕೂಡ ಅವರ ವಕೀಲರಾಗಿರಬಹುದು, ಮತ್ತೆ ಪವಿತ್ರ ಗೌಡ ವಕೀಲರಾಗಿರಬಹುದು, ಅವರೆಲ್ಲರೂ ಕೂಡ ಈ ಮಾಫಿ ಸಾಕ್ಷಿ ಒಂದು ವೇಳೆ ಕೋರ್ಟ್ ಅಕ್ಸೆಪ್ಟ್ ಮಾಡಿಕೊಂಡಲ್ಲಿ ಆ ರೀತಿ ಆಗಿಲ್ಲ ಅನ್ನುವಂತ ಒಂದು ಕೌಂಟರ್ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಿಕ್ಕೆ ಸಹಜವಾಗಿ ಪ್ರಯತ್ನವನ್ನ ಪಡ್ತಾರೆ. ಯಾಕಂದ್ರೆ ತಮ್ಮನ್ನ ತಾವು ಸೇಫ್ ಮಾಡ್ಕೊಳ್ಳಿಕ್ಕೆ ಮತ್ತೆ ನಡೆದಿರುವಂತಹ ಪ್ರಕರಣವನ್ನ ಅವರು ಒಂದು ಅದಕ್ಕೆ ಅಂದ್ರೆ ಮಾಫಿ ಸಾಕ್ಷಿಗೆ ಒಂದು ಫೈಟ್ ಮಾಡಲಿಕ್ಕೆ ಸಹಜವಾಗಿ ಅವರು ಲಾಯರ್ ಗಳನ್ನ ಇಟ್ಟು ಅಂದ್ರೆ ಅವರ ಲಾಯರ್ ಗಳು ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡೋದಂತೂ ಸತ್ಯ ಇರುತ್ತೆ. ಯಾಕಂದ್ರೆ ಮಾಫಿ ಸಾಕ್ಷಿ ಅಂದ್ರೆ ಆರೋಪಿಯ ಲೀಸ್ಟ್ ನಲ್ಲಿರುವಂತಹ ಒಬ್ಬ ವ್ಯಕ್ತಿ, ಅದರಲ್ಲೂ 14ನೇ ಆರೋಪಿ ಆಗಿರುವಂತಹ ಪ್ರದೋಷ್ ಸ್ವತಃ ಮನ ಪರಿವರ್ತನೆಯಾಗಿ ಆತ ಕೋರ್ಟ್ ನಲ್ಲಿ ನಾನು ಸಾಕ್ಷಿಯಾಗಿ ಕನ್ವರ್ಟ್ ಆಗಿ ನಾನು ಈ ಒಂದು ಅಂದ್ರೆ ನಡೆದಿರುವಂತಹ ಸತ್ಯಾಸತ್ಯತೆಗಳನ್ನ ನಾನು ಹೇಳ್ಕೊಳ್ತೀನಿ. ಯಾಕಂದ್ರೆ ಘಟನೆ ನಡೆದಂತಹ ಸಂದರ್ಭದಲ್ಲಿ ತನ್ನ ಪಾತ್ರ ಏನಿತ್ತು, ಮತ್ತೆ ಉಳಿದಿರುವಂತಹ ದರ್ಶನ್ ಹಾಗೂ ಪವಿತ್ರ ಗೌಡ ಮತ್ತೆ ಉಳಿದಿರುವಂತಹ ರಾಘವೇಂದ್ರ, ನಂದೀಶ್ ಹಾಗೂ ವಿನಯ್ ಇವರು ಉಳಿದಿರುವಂತಹ ಎಷ್ಟು ಜನ ಇದರಲ್ಲಿ ಸಾಕ್ಷಿ ಅಂದ್ರೆ ಆರೋಪಿಗಳಾಗಿದ್ದಾರೆ ಅವರೆಲ್ಲರ ಪಾತ್ರ ಏನಿತ್ತು ಅನ್ನುವಂಥದ್ದನ್ನ ಈತ ಅಂದ್ರೆ ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಹೇಳಲಿಕ್ಕೆ ಮುಂದೆ ಬಂದಿದ್ದಾಗ ಸಹಜವಾಗಿ ಈಗ ಅವರ ಜೊತೆನೆ ಇದ್ದು ಅವರ ಜೊತೆನೆ ಪ್ರತಿಯೊಂದು ಕೆಲಸದಲ್ಲಿ ಭಾಗಿಯಾಗಿ ಅಂದ್ರೆ ಈತನು ಕೂಡ ಆ ಪ್ರಕರಣದಲ್ಲಿ ಆರೋಪಿಯಾಗಿ ಸ್ವತಃ ಈತ ಈ ರೀತಿ ಬದಲಾವಣೆ ಆಗಿದ್ದಾದ್ರೂ ಯಾಕೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಪ್ರಮುಖವಾಗಿ ಇದಾಗುತ್ತೆ. ಹಾಗಾಗಿ ಅಂದ್ರೆ ದರ್ಶನ್ ಅವರು ಏನಾದ್ರೂ ಈ ಒಂದು ಆಂಗಲ್ ಅನ್ನ ಅವರ ಪರ ವಕೀಲರು ಏನಾದ್ರೂ ಆಂಗಲ್ ಅನ್ನೇ ಚೇಂಜ್ ಮಾಡ್ಲಿಕ್ಕೆ ಮಾಫಿ ಸಾಕ್ಷಿಯಾಗಿ ಬಳಸಿಕೊಂಡ್ರ ಅಥವಾ ಈತನೇ ಕ್ರಿಯೇಟ್ ಮಾಡಿ ಕೆಲವೊಂದಿಷ್ಟು ವಿಚಾರಗಳನ್ನ ಅವರ ಒಂದು ಅಡ್ವೊಕೇಟ್ ಗಳ ಜೊತೆ ಮಾತಾಡಿಕೊಂಡು ಇರುವಂತಹ ಸತ್ಯಾಸತ್ಯತೆಗಳನ್ನ ನಾನು ಒಪ್ಪಿಕೊಂಡು ಬಿಡ್ತೀನಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಏನಾದ್ರೂ ಮುಂದೆ ಬಂದ ಅನ್ನುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗುತ್ತೆ. ಹಾಗಾಗಿ ಈ ಒಂದು ಅರ್ಜಿ ವಿಚಾರಣೆ ನಂತರ ಕೋರ್ಟ್ ನಲ್ಲಿ ಯಾವ ರೀತಿ ನಿರ್ಧಾರವಾಗುತ್ತೆ ಅಂದ್ರೆ ಅರ್ಜಿ ಅಕ್ಸೆಪ್ಟ್ ಆಗುತ್ತಾ ರಿಜೆಕ್ಟ್ ಆಗುತ್ತಾ ಅನ್ನುವಂಥದ್ದು. ಒಂದು ವೇಳೆ ಅಕ್ಸೆಪ್ಟ್ ಆದಂತಹ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಮತ್ತೆ ಉಳಿದಿರುವಂತಹ ಪರ ವಕೀಲರು ಅವರು ಕೂಡ ಇದಕ್ಕೆ ಕೌಂಟರ್ ಆಗಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಸಹಜವಾಗಿ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ರೆಹಮಾನ್ ಮಾಹಿತಿ.